ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಶರಣ. ಸ್ವಚ್ಛತೆ ಅದು ಪರಮಾತ್ಮನಿಗೆ ಅತ್ಯಂತ ಇಷ್ಟವಾದ ಸಂಗತಿ. ನಮ್ಮ ಉಪನಿಷತ್ತುಗಳು ಸತ್ಯಮೇವ ಜಯತೆ ಅಂತ ಹೇಳಿ, ಅದು ಸತ್ಯಕ್ಕೆ ಜಯ. ಇವಾಗ ನಾವು ಅನ್ಬೇಕಾಗಿದೆ ಸ್ವಚ್ಛತೆಗೆ ಜಯವಾಗಲಿ. ಸ್ವಚ್ಛತೆ ಸತ್ಯ ಅಂದ್ಕೂಡ್ಲೆ ಸಾಮಾನ್ಯವಾಗಿ ಎಲ್ಲರೂ ಅಂತರಂಗದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂತ ಭಾವಿಸ್ಕೊಂತಾರೆ. ಸತ್ಯ ಮಾತಾಡೋದು, ಸತ್ಯವಾದ ನಡೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಬಹಿರಂಗದ ಸ್ವಚ್ಛತೆಗೆ ಹೆಚ್ಚಿನ ಗಮನ ಕೊಡಲಿಲ್ಲ. ದೊಡ್ಡ ದೊಡ್ಡ ತೀರ್ಥಕ್ಷೇತ್ರಗಳಿಗೆ ಹೋದರೆ, ಅಂದ್ರೆ ಉತ್ತರ ಭಾರತದಲ್ಲೂ ನಾನು ಕೆಲವು ಕಡೆ ಅಡ್ಡಾಡಿದ್ದೀನಿ. ದೊಡ್ಡ ದೊಡ್ಡ ನಗರಗಳು, ತೀರ್ಥಕ್ಷೇತ್ರಗಳು, ಇತ್ತೀಚೆಗೆ ದೊಡ್ಡ ಹಳ್ಳಿಗಳು ಕೂಡ, ಅಥವಾ ಹಳ್ಳಿಗಳ ಸ್ವಚ್ಛತೆ ಕಡೆ ಗಮನನೇ ಕೊಡ್ತಾ ಇಲ್ಲ ಅಂತ ಹೇಳ್ಬೋದೇನು. ಯಾಕೆ ಅಂದ್ರೆ ಅಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಬಯಲು ಶೌಚ ಮುಕ್ತ ಆಗಿಲ್ಲ. ಬಹಳ ಹಳ್ಳಿಗಳು ರೆಕಾರ್ಡ್ಸ್ ಅಲ್ಲಿ ಏನೋ ಮೊನ್ನೆನೆ ಒಂದು 5-6 ವರ್ಷದ ಕೆಳಗೆ ಆ ಜಿಲ್ಲೆ ಪೂರ್ಣ ಬಯಲು ಶೌಚ ಮುಕ್ತ, ಈ ರಾಜ್ಯ ಪೂರ್ಣ ಬಯಲು ಶೌಚ ಮುಕ್ತ ಅಂತ ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಆದ್ರೆ ವಾಸ್ತವಿಕವಾಗಿ ಅಲ್ಲಿ ಹೋಗಿ ನಾವು ಸರ್ವೆ ಮಾಡಿದರೆ, ಸಮೀಕ್ಷೆ ಮಾಡಿದರೆ, ಇನ್ನೂ ಅನೇಕ ಹಳ್ಳಿಗಳು ಬಯಲು ಶೌಚ ಮುಕ್ತ ಆಗಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಜನರಿಗೆ ಅದು ತಪ್ಪು ಅಥವಾ ಅಸಹ್ಯ ಅಂತ ಇನ್ನೂ ಅನ್ಸೇ ಇಲ್ಲ. ಎಷ್ಟೋ ಜನರಿಗೆ ಶೌಚಾಲಯಗಳನ್ನು ಕಟ್ಟಿಸ್ಕೊಂಡಿದ್ರೂ ಕೂಡ ಅದರೊಳಗಡೆ ಹೋಗಲ್ಲ. ಇದು ಈ ಮೆಂಟ್ಯಾಲಿಟಿ ಬದಲಾವಣೆ ಆಗಬೇಕು. ಇದಕ್ಕೆ ಶಿಕ್ಷಣ ಅನ್ನುವಂಥದ್ದು ಬಹಳ ಅಗತ್ಯ ಇದೆ. ಶಿಕ್ಷಣ ಕೊಡಬೇಕು. ಶಿಕ್ಷಣದಲ್ಲಿ ಮಕ್ಕಳಿಗೆ ನಾವು ಬಾಲ್ಯಾವಸ್ಥೆಯಲ್ಲಿ, ಅಂದ್ರೆ ಏನು ಹೈಯರ್ ಪ್ರೈಮರಿ ಅಂತೀರಿ ನೀವು, 7ನೇ ತರಗತಿ ಒಳಗನೆ ಈ ಶುಚಿತ್ವದ ಪರಿಕಲ್ಪನೆಯನ್ನ ಕಲಿಸ್ಬೇಕು. ಬಯಲು ಶೌಚ ಮುಕ್ತ ಮಾಡ್ಬೇಕಂದ್ರೆ ಬಯಲು ಶೌಚಕ್ಕೆ ಹೋಗೋ ಅಪರಾಧ ಮತ್ತು ಅನಾರೋಗ್ಯಕರ ಅನ್ನುವಂತಹ ಮನೋಭಾವನೆಯನ್ನು ಬೆಳೆಸ್ಬೇಕು. ಹಿಂದಿನ ಕಾಲದಲ್ಲಿ ಜನಸಂಖ್ಯೆ ಕಡಿಮೆ ಇತ್ತು. ಅಂದ್ರೆ ನಮ್ಮ ಆಧ್ಯಾತ್ಮಿಕ ಏನು ಕ್ರಾಂತಿ ಚಳುವಳಿಗಳಾದವು, ಭಕ್ತಿ ಪಂಥದ ಚಳುವಳಿಗಳಾದವು, ಅದರಲ್ಲಿ ಇದ್ರ ಬಗ್ಗೆ ಎಲ್ಲೂ ಮಾತಾಡಲ್ಲ. ವಚನ ಸಾಹಿತ್ಯದಲ್ಲಾಗಲಿ ಅಥವಾ ದಾಸ ಸಾಹಿತ್ಯದಲ್ಲಾಗಲಿ, ಉತ್ತರ ಭಾರತದ ಭಕ್ತಿ ಪಂಥದ ಚಳುವಳಿಗಳಾಗಲಿ ಯಾವ ಬಹಿರಂಗದ ಸ್ವಚ್ಛತೆ ಬಗ್ಗೆ ಒಟ್ಟ ಮಾತಾಡಲೇ ಇಲ್ಲ. ಇದು ಒಂದು ರೀತಿ ದುರಂತ ಅಂತಾನೆ ಹೇಳಬೇಕು, ಅಥವಾ ನಮ್ಮ ಭಾರತೀಯರ ಮನೋಭಾವನೆ ಅಂತ ಅನ್ಕೋಬೇಕೇನು. ಆ ಮಾತಾಡದೆ ಇರೋದಕ್ಕೆ ಒಂದು ಕಾರಣ ಇರಬಹುದಾ? ಅಂದ್ರೆ ಕಾಡು ಬಹಳ ಇತ್ತು, ಅವಾಗ ಜನಸಂಖ್ಯೆ ಕಡಿಮೆ ಇತ್ತು. ಹಾಗಾಗಿ ಈ ಬಯಲು ಶೌಚಕ್ಕೆ ಹೋದವರು ಕೂಡ ಶುಚಿತ್ವವನ್ನು ಕಾಪಾಡ್ತಿದ್ರು ಅಂತ ಅನ್ಸುತ್ತೆ. ಆದ್ರೆ ಮುಂದೆ ಬರ್ತಾ ಬರ್ತಾ ಜನಸಂಖ್ಯೆ ಜಾಸ್ತಿ ಆಯ್ತು. ದಾರಿದ್ರ್ಯ, ಬಡತನ, ಅಜ್ಞಾನ, ಅನಕ್ಷರತೆ, ಅಜ್ಞಾನ ಜಾಸ್ತಿ ಆಗಿದ್ದಕ್ಕೆ
ಮನುಷ್ಯ ಇದ್ರ ಕಡೆ ಗಮನನೇ ಕೊಡಲಿಲ್ಲ. ಇನ್ಮೇಲೆ ನಾವು ಗಮನ ಕೊಡಲೇಬೇಕು. ಯಾಕೆ ಅಂದರೆ ಹಿಂದಿನ ಕಾಲದ ಥರ ನಾವು ಮೋಕ್ಷ ಪಡೆಯೋದೇ ಜೀವನದ ಅಂತಿಮ ಗುರಿ ಅಂತ ನಾವು ಅಂದ್ಕೊಳ್ತಾ ಇಲ್ಲ. ಇವಾಗ ಮೋಕ್ಷ ಪಡಿಬೇಕು, ಈ ಜಗತ್ತಿನ ಜೀವನ ಅರ್ಥ ಇಲ್ಲ, ಇದರಲ್ಲೇನು ಮಹತ್ವ ಇಲ್ಲ, ಇದು ನೀರ ಮೇಲಣ ಗುಳ್ಳೆ, ಮಾಯೆ, ಈ ಭಾವನೆ ಅಲ್ಲ ನಮ್ದು. ಇವಾಗ ಇಲ್ಲಿ ನಾವು ಚೆನ್ನಾಗಿ ಬದುಕಬೇಕಾಗಿದೆ, ಅರ್ಥಪೂರ್ಣವಾಗಿ ಬದುಕಬೇಕಾಗಿದೆ, ಮತ್ತು ಎಲ್ಲರ ಆರೋಗ್ಯ, ಎಲ್ಲರ ಹಿತ ನಾವು ಕಾಯಬೇಕಾಗಿದೆ, ಗಮನಿಸಬೇಕಾಗಿದೆ ಅದರ ಕಡೆಗೆ. ಹಾಗೆ ನಾವು ಬದುಕಬೇಕಾದಾಗ ಮತ್ತು ಹೆಚ್ಚು ಜನಸಂಖ್ಯೆ ಆಗಿದೆ, ಜಾಗ ಕಡಿಮೆ ಆಗಿದೆ. ಆದ್ದರಿಂದ ಇದನ್ನು ನಾವು ಮೌಲ್ಯದ ರೀತಿಯಲ್ಲಿ, ಹಿಂದೆ ಹೆಂಗೆ ಧರ್ಮಕ್ಕೆ ಬೆಲೆ ಕೊಡ್ತಿದ್ರು ಹಾಗೆ ನಾವು ಬಹಿರಂಗದ ಶುಚಿತ್ವಕ್ಕೆ ಗಮನ ಕೊಡಬೇಕಾಗಿದೆ. ಕೊಡದೆ ಹೋದರೆ ಈಗೇನು ನಾವು ಅನುಭವಿಸ್ತಾ ಇದ್ದೀವಲ್ಲ, ಅನೇಕ ಕಾಯಿಲೆಗಳು, ಸೊಳ್ಳೆಗಳಿಂದ ಮತ್ತು ಕೊರೋನಾದಿಂದ ಬೇರೆ 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 ಕಾರಣಕ್ಕಾಗಿ ಕಾಯಿಲೆಗಳನ್ನೇನು ಅನುಭವಿಸ್ತಾ ಇದ್ದೀವಲ್ಲ, ಇದು ಜಾಸ್ತಿ ಆಗುತ್ತೆ. ಮತ್ತು ಬೇರೆ ದೇಶದವ್ರಿಗೆ ಅವರ ಎದುರಿಗೆ ನಾವು ಬಹಳ ಸಣ್ಣವರಾಗ್ತೀವಿ. ಫಾರಿನರ್ಸ್ ಇದನ್ನು ಇಷ್ಟಪಡಲ್ಲ. ಅಲ್ಲಿ ಅವು ಸಣ್ಣ ಸಣ್ಣ ದೇಶಗಳು ಇದ್ದಾವೆ, ದೊಡ್ಡ ದೇಶಗಳಲ್ಲೂ ಕೂಡ. ಅಮೆರಿಕ ಬಹಳ ದೊಡ್ಡ ದೇಶ, ಜನಸಂಖ್ಯೆ ಕಡಿಮೆ. ಅವ್ರು ಬೇಕಾದಂಥದ್ದಿದ್ರು ಕೂಡ ಅಲ್ಲೆಲ್ಲೂ ಕೂಡ ಬಯಲು ಶೌಚ ರೂಢಿಯಲ್ಲಿಲ್ಲ, ಇದ್ದಂಗಿಲ್ಲ. ನಮಗೆ ಒಳಗಡೆ ಸಂಗತಿ ಗೊತ್ತಿಲ್ಲ, ಹಳ್ಳಿಗಳದ್ದೇನು ಗೊತ್ತಿಲ್ಲ, ಪ್ರಾಯಶಃ ಇಲ್ಲ, 99% ಇದ್ದಂಗಿಲ್ಲ, ಯಾರು ಹೇಳಿಲ್ಲ. ಆಮೇಲೆ ಅದರಿಂದ ನೀರು ನೆಲ ಎರಡೂ ಕೆಡುತ್ತೆ. ನೀರು ಕೆಡುತ್ತೆ ಅಂದರೆ ಈಗ ಮಳೆ ಬಂತ ಎಲ್ಲ ಈ ಜಲಾಶಯಗಳು ಹೋಗಿ ಸೇರ್ಕೊಂಡ್ಬಿಡುತ್ತೆ, ಕೆರೆಗಳು, ಕಟ್ಟೆಗಳು ಅಥವಾ ನದಿಗಳು ಇವಕ್ಕೆ ಸೇರ್ಕೊಂಡ್ಬಿಡುತ್ತೆ. ಅವುಗಳ ನೀರಿನ ಗುಣಮಟ್ಟ ಕಡಿಮೆ ಆಗುತ್ತೆ. ಆಮೇಲೆ ಈ ನಾವು ಶೌಚಾಲಯಗಳನ್ನು ಮಾಡಿಕೊಂಡ್ರೂ ಕೂಡ ಅದನ್ನು ನಾವು ಮತ್ತೆ ಸರಿಯಾಗಿ ನಿರ್ವಹಣೆ ಮಾಡಬೇಕು. ಅದು ಗೊಬ್ಬರ ಆಗೋ ಹಾಗೆ ನೋಡ್ಕೋಬೇಕು. ಅದನ್ನು ಕೈತೋಟಗಳಿಗೆ, ಹೊಲಗಳಿಗೆ ಬಳಸ್ಕೊಳ್ಳೇಬೇಕು. ಇಲ್ಲದೆ ಹೋದರೆ ಇವಾಗ ಏನು ನಮ್ಮ ನಗರಗಳು ನರಕಗಳಾಗಿದಾವಲ್ಲ, ನಗರ ಪ್ರದೇಶಗಳು ಈ ನಿಟ್ಟಿನಲ್ಲಿ ನರಕಗಳೇ ಆಗಿದ್ದಾವೆ. ಮತ್ತು ಪ್ರತಿಯೊಂದು ನಗರದ ಕೊನೆಯ ಭಾಗ ಗಟಾರಗಳಿಂದ ಕೂಡಿ, ಕೆಲವು ಸಾರಿ ಮಧ್ಯಭಾಗ ಕೂಡ ಕೆಟ್ಟ ವಾಸನೆ, ಗಟಾರಗಳು. ಇದರಿಂದ ಆಧುನಿಕತೆ ಅಂತಂದರೆ ಅದು ಅಸ್ವಚ್ಛತೆ ಎನ್ನುವ ರೀತಿಯಲ್ಲಿ ಆಗೋಗ್ತಾ ಇದೆ. ಆ ನಿಟ್ಟಿನಲ್ಲಿ ನಿಮ್ಮ ಕೈಯಲ್ಲಿ ಏನು ಮಾಡಕ್ಕೆ ಸಾಧ್ಯವೋ ಅದನ್ನು ನಾವು ಮಾಡೋಣ. ಇಲ್ಲಂತೂ ನಮ್ಮ ಆಶ್ರಮದಲ್ಲಿ ಆ ನಿಟ್ಟಿನಲ್ಲಿ ನಾವು ಪೂರ್ಣ ಗಮನ ಕೊಟ್ಟಿದ್ದೀವಿ. ಅದನ್ನು 95% ಸಾಧಿಸಿದ್ದೀವಿ ಅಂತ ಹೇಳ್ಬೋದು. ಇನ್ನೂ ಒಂದು ಸ್ವಲ್ಪ ಸಾಧಿಸ್ಬೇಕು. ಏನು ಸಾಧಿಸ್ಬೇಕು ಅಂತಂದರೆ, ಅದೇನು ಸಂಗ್ರಹ ಆಗುತ್ತಲ್ಲ, ಗೊಬ್ಬರ ಗ್ಯಾಸಿಂದ ಇರ್ಬೋದು, ಪ್ರಾಣಿ ತ್ಯಾಜ್ಯ, ಮನುಷ್ಯನ ತ್ಯಾಜ್ಯ ಎಲ್ಲ ಸಂಗ್ರಹ ಆಗುತ್ತಲ್ಲ, ಅದು ಕೂಡ ವಾಸನೆ ಬರಲಾರ್ದ ಹಾಗೆ ನೋಡ್ಕೋಬೇಕು. ಅದಕ್ಕೇನು ಮಾಡ್ಬೋದಪ್ಪ ಅಂತಂದರೆ, ಅಂಥ ತೊಟ್ಟಿಗಳು ಅಥವಾ ಅಂಥ ಪ್ಲ್ಯಾಂಟ್ಸ್ ಏನಿರ್ತವೆ, ಆ ಗೊಬ್ಬರ ಗ್ಯಾಸ್ ಪ್ಲ್ಯಾಂಟ್ಸ್ ಅಂದ ಕಡೆ ನೀಲಗಿರಿ ಗಿಡಗಳನ್ನು ಬೆಳೆಸಿ ದನದ ಕೊಟ್ಟಿಗೆ ಸುತ್ತಮುತ್ತ, ಮತ್ತು ಅಂತಹ ವಾಸನೆ ಬರೋ ಜಾಗಗಳೇನಿರುತ್ತೆ ಅನಿವಾರ್ಯ ಆಗುತ್ತೆ. ಬರಲ್ಲ, ತುಂಬ ಕಡಿಮೆ ಅಂಥದ್ದು ವಾಸನೆ ಬರೋದು. ಗೊಬ್ಬರ ಆಗಿ ಗಿಡಗಳಿಗೆ ಬಳಕೆ ಆಗಿಬಿಟ್ರೆ ವಾಸನೆ ಬರಲ್ಲ. ಆದರೂ ಕೂಡ
ಒಂದೋ ಎರಡೋ ಮೂರೋ ನಾಲ್ಕೋ ಒಂದು 5 10 ನೀಲಗಿರಿ ಗಿಡಗಳು ಬಂದರೆ, ಅಂದರೆ ಆ ಸುವಾಸನೆ ಬರ್ತದ, ಪರಿಮಳ ಚೆನ್ನಾಗಿರುತ್ತೆ, ಆವಾಗ ಅವಾಯ್ಡ್ ಆಗುತ್ತೆ. ಆವಾಗ ನಾವು 100%, 100% ನಾವು ಅದನ್ನು ಸಾಧಿಸಿದ ಹಾಗಾಗುತ್ತೆ. ಆ ನಿಟ್ಟಿನಲ್ಲಿ ಗಮನ ಹರಿಸಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.